Hello everyone, welcome back to my YouTube channel. Last time I mentioned that I would send B.Ed notes. Today I am sharing my B.Ed notes. This is sufficient to achieve over 90% in the exam. So this is the chapter Educational Technology. This is first B.Ed notes. Subject name Educational Technology. Unit 1 Educational System. First, cooperative learning. Cooperative learning means what? Cooperative learning means more than one students involving the work or task or activity. This teaching approach first Rose and Smith identified in 1995. That means cooperative learning means ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್ಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡೋದು, ವರ್ಕ್ ಮಾಡೋದು, ಇಲ್ಲಾಂದ್ರೆ ಟಾಸ್ಕ್ ಆಗಿರ್ಬೋದು, ಆಕ್ಟಿವಿಟಿ ಆಗಿರ್ಬೋದು. ಫಸ್ಟ್ ಈ ಅಪ್ರೋಚ್ ಯಾರು ಮಾಡಿರೋದು ಟೀಚಿಂಗ್ ಅಪ್ರೋಚ್ನ ಅಂತ ಹೇಳಿದ್ರೆ ರೋಸ್ ಮತ್ತೆ ಸ್ಮಿತ್ ಅವರು. ಯಾವಾಗ ಐಡೆಂಟಿಫೈಡ್ ಮಾಡಿದ್ರು ಅಂದ್ರೆ 1995 ಅಲ್ಲಿ ಅದನ್ನ ಅವರು ಅಪ್ರೋಚ್ ಮಾಡ್ತಾರೆ. ಇಟ್ ಈಸ್ ಆರ್ಗನೈಸ್ಡ್ ಅಂಡ್ ಸ್ಟ್ರಕ್ಚರಲ್ ವೇ ಟು ಯೂಸ್ ಸ್ಮಾಲ್ ಗ್ರೂಪ್ ಟು ಎನ್ಹಾನ್ಸ್ ಸ್ಟೂಡೆಂಟ್ ಲರ್ನಿಂಗ್ ಅಂಡ್ ಇಂಡಿಪೆಂಡೆನ್ಸ್. ಯಾಕೆ ಇದನ್ನ ಆರ್ಗನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೂಡೆಂಟ್ ಲರ್ನಿಂಗ್ ಇನ್ಕ್ರೀಸ್ ಆಗಲಿ, ಎನ್ಹಾನ್ಸ್ ಆಗಲಿ, ಇಂಡಿಪೆಂಡೆಂಟ್ ಆಗಿ ಮಕ್ಕಳು ಓದ್ಕೊಳ್ಳಿ ಅಂತ ಹೇಳಿ ಇದನ್ನ ಅದು ಆರ್ಗನೈಸ್ ಮಾಡಿರ್ತಾರೆ. ಅಕಾರ್ಡಿಂಗ್ ಟು ಎ ಟೆನ್ನಿಸಿ, students work together in small groups and learn through interaction with each other while teacher coaches the process called cooperative learning. ಎಲ್ಲಾ ಮಕ್ಕಳ ಜೊತೆ ಸ್ಮಾಲ್ ಗ್ರೂಪ್ ಒಂದು ಮಾಡೋದು, ಅದನ್ನ ಸ್ಟೂಡೆಂಟ್ ಕಡೆ ಶೇರ್ ಮಾಡೋದು, ಇಂಟರಾಕ್ಷನ್ ಮಾಡ್ಕೊಂತ ಮಕ್ಕಳು ಕಲಿಯೋದು. ಟೀಚರ್ ಕೋಚ್ ಮಾಡ್ತಾ ಇರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ, ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಕೋಆಪರೇಟಿವ್ ಲರ್ನಿಂಗ್ ಅಂತ ಹೇಳ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆಪರೇಟಿವ್ ಲರ್ನಿಂಗ್ ಏನು, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ ಕೋಆಪರೇಟಿವ್ ಲರ್ನಿಂಗ್ದು ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ವರ್ಕ್ ಇನ್ ಸ್ಮಾಲ್, ಟೀಚರ್ ಅಸೈನ್ ಗ್ರೂಪ್. ಟೀಚರ್ ಒಂದು ಗ್ರೂಪ್ ನ ಅಸೈನ್ ಮಾಡುತ್ತೆ, ಅಂದ್ರೆ ಈ ತರ ಮಾಡಿ ಅಂತ ಹೇಳಿ. ಸ್ಟೂಡೆಂಟ್ ಏನ್ ಮಾಡ್ತಾರೆ ಅದನ್ನ ಅಂತ ಹೇಳಿದ್ರೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇಟ್ ಈಸ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಆಗಿರುತ್ತೆ. ಪ್ರೊವೈಡಿಂಗ್ ಕ್ಲಿಯರ್ ಗೈಡ್ ಲೈನ್ಸ್. ಟೀಚರ್ಸ್ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ಗೈಡ್ ಲೈನ್ಸ್ ಕೊಡ್ತಾರೆ ಮಕ್ಕಳಿಗೆ, ಈ ತರ ವರ್ಕ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್, ದ ಟೀಚರ್ ಸರ್ವ್ಸ್ ಪ್ರೈಮರ್ಲಿ ಹ್ಯಾಸ್ ಅ ರಿಸೋರ್ಸ್ ಅಂಡ್ ಮಾನಿಟರ್. ಇಲ್ಲಿ ಫಸ್ಟ್ ಪ್ರೈಮರಿ ಏನಾಗಿರ್ತಾರೆ ಅಂತ ಹೇಳಿದ್ರೆ ಟೀಚರ್ಸ್ ಮಾನಿಟರ್ ಮಾಡ್ತಾ ಇರ್ತಾರೆ, ರಿಸೋರ್ಸ್ ಆಗಿರ್ತಾರೆ ಮಕ್ಕಳಿಗೆ. ಸ್ಟೂಡೆಂಟ್ಸ್ ಆರ್ ಇಂಡಿವಿಜುವಲಿ ಅಕೌಂಟಬಲ್ ಫಾರ್ ದೇರ್ ಅಚೀವ್ಮೆಂಟ್. ಇಂಡಿವಿಜುವಲ್ ಆಗಿ ಮಕ್ಕಳು ಇದರಲ್ಲಿ ಅಚೀವ್ಮೆಂಟ್ ಮಾಡ್ಕೋಬಹುದು. ಆರ್ಗನೈಸ್ ಸ್ಟೂಡೆಂಟ್ ಟೀಮ್ಸ್ ವಿತ್ ಕ್ಲಿಯರ್ಲಿ ಡಿಫೈನ್ಡ್ ರೋಲ್ಸ್. Groups have one or more common goal towards work. Group students depend on one another for their success. ಒಂದು ಸ್ಟೂಡೆಂಟ್ ಗ್ರೂಪ್ ಏನಾಗಿರುತ್ತೆ, ಡಿಪೆಂಡ್ ಆಗಿರ್ತಾರೆ. ಇನ್ನೊಬ್ರು ಚೆನ್ನಾಗಿ ಸಕ್ಸೆಸ್ ಮಾಡಿದ್ರು ಅಂದ್ರೆ ಅವ್ರಿಗೆ ಮೋಟಿವೇಟ್ ಸಿಗುತ್ತೆ. ಇದೆಲ್ಲ ಏನೇನಾಗುತ್ತೆ, ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆಪರೇಟಿವ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಅಡ್ವಾಂಟೇಜ್ ಏನು, ಇದು ಕೋಆಪರೇಟಿವ್ ಲರ್ನಿಂಗ್ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ದ ಸ್ಟೂಡೆಂಟ್ ಟು ಇನ್ವಾಲ್ವ್ ದ ಹೈಯರ್ ಲರ್ನಿಂಗ್. ಇನ್ನೂ ಜಾಸ್ತಿ ಕಲಿಬೇಕು ಅಂತೇಳಿ ಮಕ್ಕಳಿಗೆ ಮೋಟಿವೇಟ್ ಮಾಡುತ್ತೆ ಕೋಆಪರೇಟಿವ್ ಲರ್ನಿಂಗ್. ಇಟ್ ಹೆಲ್ಪ್ಸ್ ಇನ್ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್. ಬೇರೆ ಮಕ್ಕಳು ಕಡೆನೂ ರಿಲೇಶನ್ಶಿಪ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೊವೈಡಿಂಗ್ ಡೀಪ್ ನಾಲೆಡ್ಜ್ ಅಬೌಟ್ ದ ಕಂಟೆಂಟ್ ಆಫ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್. ಇವಾಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮೇಲೆ ಟೀಚರ್ ಅಸೈನ್ ಮಾಡಿದ್ರು ಅಂದ್ರೆ ಅದ್ರ ಮೇಲೆ ಏನಾಗಿರುತ್ತೆ, ಮಕ್ಕಳಿಗೆ ಡೀಪ್ ನಾಲೆಡ್ಜ್ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಸ್ಟೂಡೆಂಟ್ಸ್ ಲರ್ನ್ ಮೋರ್ ಅಂಡ್ ರಿಮೆಂಬರ್ ವಾಟ್ ದೇ ಲರ್ನ್ಡ್ ಅಂಡ್ ಕಂಪೇರ್ ದೇರ್ ರಿಯಲ್ ಲೈಫ್. ಅವ್ರ ಮಕ್ಕಳು ಏನ್ ಕಲ್ತಿರ್ತಾರ ಅದನ್ನ ನೆನ್ಪು ಮಾಡ್ಕೊಂಡು ಅದನ್ನ ರಿಯಲ್ ಲೈಫ್ಗೆ ಅಪ್ಲೈ ಮಾಡ್ಕೊಂತಾರೆ. ಇನ್ಕ್ರೀಸಿಂಗ್ ಲರ್ನಿಂಗ್ ಕೆಪಾಸಿಟಿ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಸ್ಟಿಮ್ಯುಲೇಟ್ ದ ಸ್ಟೂಡೆಂಟ್ ಟು ಇನ್ವಾಲ್ವ್ ಇನ್ ದ ಕಮ್ಯುನಿಕೇಶನ್ ಪ್ರೋಸೆಸ್. ಬೇರೆ ಮಕ್ಕಳು ಕಡೆ ಮಾತಾಡೋದು ಏನಾಗುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಮಕ್ಕಳಿಗೆ. ಇಟ್ ಹೆಲ್ಪ್ಸ್ ಇನ್ ಸೋಷಿಯಲ್ ಅಂಡ್ ಸೈಕಾಲಜಿಕಲ್ ಡೆವಲಪ್ಮೆಂಟ್. ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಮಕ್ಕಳು ಬೇರೆ ಮಕ್ಕಳ ಕಡೆ ಮಾತಾಡೋದು, ಅದ್ರ ಡೆವಲಪ್ಮೆಂಟ್ ಆಗತ್ತೆ. ಎನ್ಹಾನ್ಸಸ್ ಸ್ಪಿರಿಟ್, ಇನ್ನೂ ಓದ್ಬೇಕು ಅನ್ನೋ ಸ್ಪಿರಿಟ್ ಜಾಸ್ತಿ ಆಗತ್ತೆ. ಡೆವಲಪ್ಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಏನಾಗುತ್ತೆ ಅಂತ ಹೇಳಿದ್ರೆ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಸೆಲ್ಫ್ ಎಸ್ಟೀಮ್, ಮಕ್ಕಳಿಗೆ ನಾನೇ ಓದಬೇಕು, ಅವ್ರ ಮಕ್ಕಳಿಗೆ ಅವರಿಗೆ
ಅನಿಸುತ್ತೆ ಕೋಆಪರೇಟಿವ್ ಲರ್ನಿಂಗ್ ಮೂಲಕ. ಇಟ್ ಹೆಲ್ಪ್ಸ್ ಇನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೀಚರ್ ಅಂಡ್ ಲರ್ನರ್. ಟೀಚರ್ ಮತ್ತೆ ಲರ್ನರ್ ಮಧ್ಯ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಹೆಂಗ್ ಕಲ್ಸ್ಕೊಟ್ರೆ ಮಕ್ಕಳು ಅರ್ಥ ಮಾಡ್ಕೊತಾರೆ ಅನ್ನೋದು ಟೀಚರ್ಸು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಮಕ್ಕಳು ಇಷ್ಟಪಡ್ತಾರೆ, ಟೀಚರ್ ಹೆಂಗೆ ಮಾಡ್ತಾರೋ ಅದ್ರ ಮೇಲೆ ಮಕ್ಕಳದು ಡಿಪೆಂಡ್ ಆಗಿರುತ್ತೆ, ಇಂಟ್ರೆಸ್ಟ್, ಕೆಪಾಸಿಟಿ ಎಲ್ಲ. ಇಟ್ ಹೆಲ್ಪ್ಸ್ ದ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇನ್ ಫುಲ್ಫಿಲ್ಲಿಂಗ್ ದ ಗ್ರೂಪ್ ಟಾಸ್ಕ್, ಪ್ರಾಜೆಕ್ಟ್, ಅಸೈನ್ಮೆಂಟ್ ಅಂಡ್ ಆಕ್ಟಿವಿಟಿ. ಈ ಕೋಆಪರೇಟಿವ್ ಲರ್ನಿಂಗ್ ಅಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ, ಗ್ರೂಪ್ ಟಾಸ್ಕ್ ಕೊಡ್ತಾರೆ, ಪ್ರಾಜೆಕ್ಟ್ಸ್ ಇರುತ್ತೆ, ಆಮೇಲೆ ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ನೆಕ್ಸ್ಟ್, ಮೋರ್ ಪಾಸಿಟಿವ್ ರಿಲೇಶನ್ಶಿಪ್ ಅಂಡ್ ವೈಡರ್ ಸರ್ಕಲ್ ಆಫ್ ಫ್ರೆಂಡ್ಸ್. ತುಂಬಾ ಜಾಸ್ತಿ ಜನ ಫ್ರೆಂಡ್ಸ್ ಅವರಿಗೆ ಪರಿಚಯ ಆಗತ್ತೆ, ಚೆನ್ನಾಗಿ ಪಾಸಿಟಿವ್ ರಿಲೇಶನ್ಶಿಪ್ ಇರುತ್ತೆ ಅವ್ರ ಮಧ್ಯ. ಸ್ಟೂಡೆಂಟ್ ಲರ್ನ್ ಟು ವರ್ಕ್ ವಿತ್ ಆಲ್ ದ ಟೈಪ್ಸ್ ಆಫ್ ಪೀಪಲ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್. ಟೈಪ್ಸ್ ಆಫ್ ಪೀಪಲ್ ಅಂತ ಹೇಳಿದ್ರೆ, ಮಕ್ಕಳು ಕೋಆಪರೇಟಿವ್ ಲರ್ನಿಂಗ್ ಮೂಲಕ ಬೇರೆ ಬೇರೆ ಮಕ್ಕಳು ಯಾವ್ಯಾವ ತರ ಥಿಂಕ್ ಮಾಡ್ತಾರೆ ಅದೆಲ್ಲ ನೋಡಿ ಮಕ್ಕಳಿಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಇನ್ನು ಕಲಿಬೇಕು ಅನ್ನೋ ತರ ಫೀಲ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಪಾಸಿಟಿವ್ ಎಫೆಕ್ಟ್ ಆನ್ ಸ್ಟೂಡೆಂಟ್ ಲರ್ನಿಂಗ್. ಪಾಸಿಟಿವ್ ಆಗಿ ಮಕ್ಕಳು ಲರ್ನಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ advantages of cooperative learning. The next one is limitation of cooperative learning. All teacher cannot use this approach in all subject. ಎಲ್ಲ ಟೀಚರ್ಸು ಈ ಕೋಆಪರೇಟಿವ್ ಲರ್ನಿಂಗು ಫಾಲೋ ಮಾಡೋಕ್ಕೆ ಆಗಲ್ಲ. ಇದೊಂದು ಫಸ್ಟ್ ಲಿಮಿಟೇಷನ್. ನೆಕ್ಸ್ಟ್ ಒನ್, ಇಟ್ ಈಸ್ ಡಿಫಿಕಲ್ಟ್ ದ ಟೀಚರ್ ಟು ಕಂಟ್ರೋಲ್ ಆನ್ ದೇ ಸ್ಟೂಡೆಂಟ್ಸ್. ಎಲ್ಲ ಮಕ್ಕಳು ಮೇಲೆ ಅವರಿಗೆ ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಮ್ಮಿ ಆಗತ್ತೆ, ಎಲ್ಲ ಡಿಫಿಕಲ್ಟ್ ಆಗತ್ತೆ ಟೀಚರಿಗೆ. ಇಟ್ ಈಸ್ ಮೋರ್ ಬರ್ಡನ್ ಟು ಟೀಚರ್. It is wastage of time of students or not actively in the task. ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಲ್ಲ ಈ ಕೋಆಪರೇಟಿವ್ ಲರ್ನಿಂಗ್ ಅಲ್ಲಿ. ಲ್ಯಾಕ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇನ್ ಬೋತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಲ್ಯಾಕ್ ಆಕ್ಟಿವ್ ಆಗಿ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಇರೋದಕ್ಕೆ ಆಗಲ್ಲ. ಕೋಆಪರೇಟಿವ್ ಲರ್ನಿಂಗ್ ಈಸ್ ಡಿಫಿಕಲ್ಟ್ ಫಾರ್ ಶೈ ಸ್ಟೂಡೆಂಟ್ಸ್. ನಾಚಿಕೆ ಪಡ್ಕೊಂತಿರೋ ಮಕ್ಕಳಿಗೆ ಕೋಆಪರೇಟಿವ್ ಲರ್ನಿಂಗ್ ಸ್ವಲ್ಪ ಕಷ್ಟ ಆಗತ್ತೆ. ಟೀಚರ್ ಮೇ ಹ್ಯಾವ್ ಟ್ರಬಲ್ ವಿತ್ ಅಸೆಸ್ಮೆಂಟ್ ಫಾರ್ ಈಚ್ ಇಂಡಿವಿಜುವಲ್ ಸ್ಟೂಡೆಂಟ್. ಎಲ್ಲ ಮಕ್ಕಳಿಗೂ ಕ್ಲಾಸಲ್ಲಿ ತುಂಬ ಜನ 40 ಮೆಂಬರ್ಸ್ 50 ಸ್ಟೂಡೆಂಟ್ಸ್ ಇತ್ತು ಅಂತ ಹೇಳಿದರೆ ಅವರಿಗೆ ಅಸೆಸ್ಮೆಂಟ್ ಮಾಡೋದಕ್ಕೆ, ಇಂಡಿವಿಜುವಲ್ ಅಸೆಸ್ಮೆಂಟ್ ಮಾಡೋದಕ್ಕೆ ಟೀಚರಿಗೆ ಕಷ್ಟ ಆಗತ್ತೆ. ಅಗ್ರೆಸಿವ್ ಸ್ಟೂಡೆಂಟ್ ಟ್ರೈ ಟು ಟೇಕ್ ಓವರ್, ಬ್ರೈಟ್ ಸ್ಟೂಡೆಂಟ್ ಟೆಂಡ್ ಟು ಆಕ್ಟ್ ಸುಪೀರಿಯರ್. ಬ್ರೈಟ್ ಸ್ಟೂಡೆಂಟ್ ಟು ಆಕ್ಟ್ ಸುಪೀರಿಯರ್ ಆಗಿ ಮಾಡ್ತಾರೆ, ಬಟ್ ಅಗ್ರೆಸಿವ್ ಸ್ಟೂಡೆಂಟ್ಸ್ ಇದು ತಗೊಳಕ್ಕಾಗಲ್ಲ. ಸ್ಟೂಡೆಂಟ್ ಹೂ ಲ್ಯಾಕ್ ಸರ್ಟನ್ ಸೋಷಿಯಲ್ ಸ್ಕಿಲ್ ಡು ನಾಟ್ ನೋ ಹೌ ಟು ವರ್ಕ್ ಇನ್ ಗ್ರೂಪ್ಸ್. ಅವ್ರ ಕಡೆ ಸೋಷಿಯಲ್ ಸ್ಕಿಲ್ ಅಂತ ಹೇಳಿದ್ರೆ ಯಾರ ಕಡೆ ಹೆಂಗೆ ಮಾತಾಡಬೇಕು ಅಂತ ಮಕ್ಕಳಿಗೆ ಗೊತ್ತಿರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಗ್ರೂಪಲ್ಲಿ ಮಾತಾಡೋಕ್ಕೆ ಕಷ್ಟ ಆಗತ್ತೆ. ಲೆಸ್ ಎಫೆಕ್ಟಿವ್ ಇನ್ ಚಿಲ್ಡ್ರನ್ ವೆನ್ ಗ್ರೂಪ್ ಹ್ಯಾವ್ ದ ಸೇಮ್ ಎಬಿಲಿಟಿ ಲೆವೆಲ್. ಇದು ಯಾವಾಗ ಲೆಸ್ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಒಂದೇ ಎಬಿಲಿಟಿ ಮಕ್ಕಳಿಗೆ ಕೋರ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಕೋಆಪರೇಟಿವ್ ಲರ್ನಿಂಗು ಎಫೆಕ್ಟಿವ್ ಆಗಲ್ಲ. ಅಂತ ಹೇಳಿದ್ರೆ ಎಲ್ಲ ಮಕ್ಕಳನ್ನು ಜೋಡಿಸ್ಬೇಕು. ಡಲ್ ಇರೋ ಮಕ್ಕಳಿಗೆ, ಜಾಸ್ತಿ ಜಾಣರು ಇರೋ ಮಕ್ಕಳಿಗೆ, ಫುಲ್ಲು ಮಿಡಲ್ ಇರೋ ಮಕ್ಕಳಿಗೆ ಎಲ್ಲರಿಗೂ ಮಿಕ್ಸ್ ಮಾಡಿ ನಾವು ಇದು ಕೋಆಪರೇಟಿವ್ ಲರ್ನಿಂಗ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಒಬ್ಬೊಬ್ಬರು ಐಡಿಯಾ ಒಂದೊಂದು ಥರ ಇರುತ್ತೆ, ಆವಾಗ ಮಾತ್ರ ಇದು ಕೋಆಪರೇಟಿವ್ ಲರ್ನಿಂಗು ನಮಗೆ ಹೆಲ್ಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಕೋಆಪರೇಟಿವ್ ಎಫೆಕ್ಟಿವ್ ಆಗುತ್ತೆ. ಸೊ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ಸ್ ದ BEd ಸ್ಟೂಡೆಂಟ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.